ಸಾಕಷ್ಟು ಸಮಸ್ಯೆ ಇದೆ, ಹೇಳಿ ಸರ್ ಸಮಸ್ಯೆ ಬಗ್ಗೆ. ನನ್ನ ಹೆಸರು ಶ್ರೀನಿವಾಸ್ ಅಂತ, ಭೀಮಾ ಸಂಘಟನೆ ಮಹಾಕೂಟ ಕಾರ್ಯದರ್ಶಿ. ಕೃಷ್ಣಪ್ಪ ಗಾರ್ಡನ್ ಸ್ಲಮ್ ಅಲ್ಲಿ ಗುಡಿಸಲಿದ್ದು ಅದನ್ನ ಖಾಲಿ ಮಾಡಿಸುವಾಗ ಸುಮಾರು 100ಕ್ಕೂ ಹೆಚ್ಚು ಜನಗಳನ್ನ ಕೈ ಬಿಟ್ಬಿಟ್ಟಾರೆ. ಸರ್ವೆ ಮಾಡುವಾಗ ಸರ್ವೆ ಪಟ್ಟಿಯಿಂದ ಕೈ ಬಿಟ್ಬಿಟ್ಟು ಮಾರತ್ತಹಳ್ಳಿ ಅಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಅಲ್ಲಿ ಸ್ಲಮ್ ಕ್ಲಿಯರೆನ್ಸ್ ಬೋರ್ಡ್ ಇಂದ ಮನೆಗಳು ಕಟ್ಟಿದ್ರು. ಅಲ್ಲಿರೋ ಶಿಫ್ಟ್ ಮಾಡಿದ್ರೆ 100ಕ್ಕೂ ಹೆಚ್ಚು ಮನೆಗಳಿಗೆ ಕೈ ಬಿಟ್ಬಿಟ್ಟಿದ್ರು, ಗುಡಿಸಲು ಕೈ ಬಿಟ್ಬಿಟ್ಟಿದ್ರು. ಆಮೇಲೆ ಅಲ್ಲಿ ಹೋಗಿ ನೀವು ಸೇರ್ಕೊಳ್ಳಿ ಅಂತ ಹೇಳಿದ್ರು. ಉಳಿದ ಸೇರ್ಕೊಂಡ್ಮೇಲೆ ಅವ್ರನ್ನೆಲ್ಲ ಖಾಲಿ ಮಾಡಿಸ್ತಿಂತ ತೊಂದರೆ ಕೊಡ್ತಾ ಇದಾರೆ. ಈಗಾಗಲೇ ನಾವು ಹಲವು ಬಾರಿ ಸರ್ಕಾರಕ್ಕೆ ಅಂದ್ರೆ ಸ್ಲಮ್ ಬೋರ್ಡ್ಗೆ ಮನವಿ ಕೊಟ್ಟಿದ್ದೀವಿ, ಬೃಹತ್ ಹೋರಾಟಗಳು ಮಾಡಿದ್ದೀವಿ. ಜಮೀರ್ ಅಹಮದ್ ಅವರು ವಸತಿ ಸಚಿವರು ಏನ್ ಮಾಡಿದ್ರು, ಒಂದು ಸಭೆ ಕರೀತೀನಿ ಹೇಳಿ ಸುಮಾರು ತಿಂಗಳುಗಳಾಗಬೇಕು. ಈಗಾಗಲೇ ಏನಪ್ಪ ಆಗಿದೆ ಅಂದ್ರೆ ಸ್ವಲ್ಪ ಗುಂಡಾಗಿರ್ತಿ ಮಾಡೋದು, ಖಾಲಿ ಮಾಡಿ ತುಂಬಾ ತೊಂದರೆಗಳು ಕೊಡ್ತಾರೆ. ಆಮೇಲೆ ಕಾಣ್ದಂಗೆನೆ ಅಲ್ಲಿ ವಾಸ ಮಾಡ್ತಾ ಇರೋರು ಅದಕ್ಕೆ ಬೇರೆ ಹೆಸರಿಗೆ ಒಂದು ಕಾರ್ಡ್ ಕೊಡೋದು, ಕಳ್ಸ್ಕೊಡೋದು, ಖಾಲಿ ಮಾಡಿ ಇದೆಲ್ಲ ತೊಂದರೆ ಸ್ಲಮ್ ಬೋರ್ಡ್ ಇಂದಾನೆ ಕೊಡ್ತಾ ಇದಾರೆ. ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ, ಅಲ್ಲಿರೋರಿಗೆ ಹಕ್ಕುಪತ್ರ ಕೊಡ್ಬೇಕು. ಯಾರು ಸ್ಲಮ್ ಬೋರ್ಡ್ನವರು, ಸ್ಲಮ್ ಬೋರ್ಡ್ ಕಮಿಷನರ್ ಬಂದು ಮನವಿ ತಗೊಂಡೋಗಿ ನಾವು ಮಂತ್ರಿಗಳನ್ನ ಮಾತಾಡಿ ಒಂದ್ ಸಭೆ ಕರೆಯೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಪಿಲ್ಗಾನಹಳ್ಳಿಯಲ್ಲಿ ಮನೆಗಳು ಕಟ್ಕೊಂಡಾರೆ, ಅದು ಸರ್ಕಾರಿ ಜಮೀನು. ಆಲ್ರೆಡಿ ಸರ್ಕಾರ ಆದೇಶದ ಮೇಲೆ ಮನೆಗಳು ಕಟ್ಟಿರೋದು. ಆದ್ರೆ ನೈಸ್ ಕಂಪ್ನಿ ಕೊಟ್ಟಿದ್ದೀನಿ ಅಂತ ತಹಸೀಲ್ದಾರ್ ಆಫೀಸಲ್ಲಿ ಎಲ್ಲ ತೊಂದರೆಗಳು ಕೊಡ್ತಾ ಇದಾರೆ. ಅವ್ರಿಗೆ ಹಕ್ಕುಪತ್ರ ಕೊಡ್ಬೇಕು. 80ಹಳ್ಳಿಲಿ ಸುಮಾರು ಒಂದು 8 ಎಕರೆ ಜಮೀನು ಮಂಜೂರಾಗಿ ಮನೆಗಳು ಕಟ್ತಾ ಇದಾರೆ. ಆದ್ರೆ ಹೈಕೋರ್ಟ್ ಆದೇಶದ ಮೇಲೆ ಕಟ್ತಾರೆ. ಆದ್ರೆ ಅದೇ ಜಮೀನಲ್ಲಿ 60 ಎಕರೆ ಜಮೀನು ಇರೋದನ್ನ ಬೇರೆಯವರು ನಕಲಿ ದಾಖಲೆಯೊಂದಿಗೆ ಕಾಂಪೌಂಡ್ ಹಾಕಕ್ ಬರ್ತಾ ಇದಾರೆ. ಅದನ್ನು ವಿರೋಧಿಸಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದೀವಿ. ಈಗಾಗಲೇ ಜಿಲ್ಲಾಧಿಕಾರಿಗೆ ಪೊಲೀಸರ ನೆರವಿನಿಂದ ಕರ್ಕೊಂಡೋಗಿದ್ರೆ ಮನವಿ ಕೊಡಕ್ಕೆ. ಆದ್ರೆ ಇದು ಸಾಂಕೇತಿಕವಾಗಿ ಹೋರಾಟ ಮಾಡ್ತಾ ಇದೀವಿ. ಆನೇಕಲ್ಲಲ್ಲೂ ಸಮಸ್ಯೆಗಳಿದೆ, ಭೂ ಸಮಸ್ಯೆಗಳು. ಆನೇಕಲ್ ತಾಲೂಕು ಕಸಬಾ ಹೋಬಳಿ ಚಿಕ್ಕೋಸಹಳ್ಳಿ ಗ್ರಾಮದ ಸರ್ವೆ 112ರಲ್ಲಿ ಆಶ್ರಯ ಯೋಜನೆಯಲ್ಲಿ ಕಟ್ಟಿರುವ ಮನೆಗಳಿಗೆ ಹಕ್ಕುಪತ್ರ ಕೊಡ್ಬೇಕು. ಈಗ ನಾವು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತಾ ಇದೀವಿ, ಮುಂದೆ ಹೋರಾಟಗಳು ಮಾಡ್ತೇವೆ. ನಾವು ಬಿಸಿಲು ಅನ್ನೋದು ಕಾಲ, ಮಳೆ ಅನ್ನೋದು ಕಾಲ, ಈ ಹೋರಾಟಗಳನ್ನೆಲ್ಲ ನಾವು ಸಾಯೋವರೆಗೂ ಹೋರಾಟ ಮಾಡ್ತೀವಿ ಅಂತ ನಾವು ಶಪಥ ಮಾಡ್ತಾ ಇದೀವಿ. ನಾಗರಬಾವಿ, ಬೆಂಗಳೂರು ಉತ್ತರ ತಾಲೂಕು ನಾಗರಬಾವಿಯಲ್ಲಿ ಸ್ಲಮ್ ಇತ್ತು. ಸುಮಾರು ವರ್ಷದಿಂದ ಅಲ್ಲಿ ಸ್ಲಮ್ ಅಲ್ಲಿ ವಾಸ ಮಾಡ್ತಾ ಇದ್ರು. ಅದು ಖಾಸಗಿ ಜಮೀನು ಆಗಿತ್ತು ಕೂಡ. ಆದ್ರೆ ಅದನ್ನ ಸರ್ವೆ ಮಾಡಿದ್ದಾರೆ. ಅದಕ್ಕೂ ಮುಂಚೆ ಏನಾಗಿದೆ ಅಂದ್ರೆ ಉಳ್ಳವರು ರೌಡಿಸಮ್ ಮಾಡಿ ಗುಡಿಸಲು ಬೆಂಕಿ ಇಟ್ಟು ಎಲ್ಲ ಖಾಲಿ ಮಾಡ್ಬಿಟ್ಟಾರೆ. ಖಾಲಿ ಮಾಡಿರೋದನ್ನ ಆಗ್ಲೇ ಸರ್ವೆ ಮಾಡಿರೋದನ್ನ ಇವರು ದಾಖಲೆ ಕೊಡಿ ಅಂತ ಸ್ಲಮ್ ಬೋರ್ಡ್ನವ್ರು ಕೇಳ್ತಿದಾರೆ. ಸುಟ್ಟೋಗ್ಬಿಟ್ಮೇಲೆ ದಾಖಲೆಗಳು ಎಲ್ಲಿ ಇರುತ್ತೆ, ಬೀದಿಗೆ ಬಿಟ್ಟಾರೆ. ಇವ್ರ ಮನೆಗಳಲ್ಲಿ ವಾಸ ಮಾಡ್ತಾರೆ. ಅವ್ರು ಸ್ಲಮ್ ಅಂತ ಡಿಕ್ಲೇರ್ ಮಾಡಿ ಬದಲಿ ಎಷ್ಟು ಅಂದ್ರೆ ಮನೆಗಳು ಕೊಡ್ಬೇಕು ಅಂತ ನಾವು ಒಂದು ಡಿಮ್ಯಾಂಡ್ ಹಾಕಿದ್ದೀವಿ. ಅದಕ್ಕೆ ಸ್ಲಮ್ ಬೋರ್ಡ್ ಕಮಿಷನರ್ ಒಪ್ಕೊಂಡಾರೆ. ಈ 3 ಸಮಸ್ಯೆಗಳ ಬಗ್ಗೆ ಬಗೆಹರಿಸ್ತೀನಿ ಅಂತ ಹೇಳಿದ್ದಾರೆ. ಅದು ವಸತಿ ಸಚಿವರಾದ ಜಮೀರ್ ಅಹಮದ್ ಖಾನ್ ಸಭೆಗೆ ಸೇರಿಸಿ ಸಮಸ್ಯೆ ಬಗೆಹರಿಸ್ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಡಿಬೇಕಂತ ನಮ್ಮ ಮನವಿ. ಎಂಟ ಇಲ್ಲ 10 ಜನ ಬಂದಿದ್ದೀವಿ ಅಂದ್ರೆ ನಾಚಿಕೆ ಆಗುತ್ತೆ ನಮ್ಗೆ. ನಮ್ಮ ಅಪ್ಪಗಾಣಿಗೂ ನೀವು ಒಗ್ಗಟ್ಟನ್ನ ತೋರಿಸಿ ಲೀಡು ಜೊತೆ ಕೈ ಜೋಡಿಸಿಲ್ಲ ಅಂದ್ರೆ ಕಷ್ಟ ಅನುಭವಿಸ್ತೀವಿ. ನಾವೆಲ್ಲ ಕೈ ಬಿಡ್ಬೇಕಾಗುತ್ತೆ. ನೀವೆಲ್ಲ ಬೀದಿ ಪಾಲಾಗ್ತೀವಿ. ಬರ್ದಿಟ್ಕೊಳ್ಳಿ. ನಿಮ್ಗೆ ಇಷ್ಟು ದುರಂಕಾರ ಆಗಿ ಏನೋ ಇಲ್ಲಿ ಬಂದೇ ಪುಟ್ಟ